ಹಾಯ್ ಫ್ರೆಂಡ್ಸ್, ಇವತ್ತು ತಿಳಿಯೋಣ ಎಮ್ ಸಿ ಬಿ ಕಲೆಕ್ಷನ್. ಎಮ್ ಸಿ ಬಿ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ. ನಾರ್ಮಲ್ಲಾಗಿ ಇದಕ್ಕೆ ನಮಗೆ ಬೇಕು ಫ್ರೆಂಡ್ಸ್ ಎಮ್ ಸಿ ಬಿ ವೈರ್, ಟೆಸ್ಟ್ ಮಾಡೋಕ್ಕೆ ಸಿ ಜಿ ಹೋಲ್ಡ್ರು ಮತ್ತು ಒಂದು ಬಲ್ಬ್. ಕನೆಕ್ಷನ್ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನೋಡಿ ಇದು ಎಮ್ ಸಿ ಬಿ ಫ್ರೆಂಡ್ಸ್. ಇದು ನಾನು ಸಿಂಗಲ್ ಪೋಲ್ ತೊಗೊಂಡಿಲ್ಲ, 2 ಪೋಲ್ ತೊಗೊಂಡಿದ್ದೀನಿ. 16 ಆಂಪಿಯರ್ ಎಮ್ ಸಿ ಬಿ ಫ್ರೆಂಡ್ಸ್. ಇದರ ಕಲೆಕ್ಷನ್ ನೋಡೋಕ್ಕಿಂತ ಮುಂಚೆ ಇದರಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳಬೇಕು. ಈ ಡೀಟೇಲ್ಸ್ ಏನಂದರೆ, ಇದರಲ್ಲಿ ಲೈನ್ ಮತ್ತು ಲೋಡು ಅಂದರೆ ನಿಮಗೆ ಇದರಲ್ಲಿ ಪೊಲರೈಸ್ಡ್ ಎಮ್ ಸಿ ಬಿ ಅಂತ ಬರುತ್ತೆ, ನಾನ್ ಪೊಲರೈಸ್ಡ್ ಎಮ್ ಸಿ ಬಿ ಅಂತ ಬರುತ್ತೆ. ಪೊಲರೈಸ್ಡ್ ಎಮ್ ಸಿ ಬಿ ಅಂದರೆ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಣ್ತಿದೆಯಾ, ಲೈನ್ ಮತ್ತು ಲೋಡು ಮೆನ್ಷನ್ ಆಗಿರುತ್ತೆ ಫ್ರೆಂಡ್ಸ್. ನಾನ್ ಪೊಲರೈಸ್ಡ್ ಅಂದರೆ ನಿಮಗೆ ಏನು ಮೆನ್ಷನ್ ಆಗಿರಲ್ಲ, ನೀವು ಯಾವ ಸೈಡಾದರೂ ಇನ್ಪುಟ್ ಕೊಡ್ಬೋದು, ಯಾವ ಸೈಡಾದರೂ ಔಟ್ಪುಟ್ ತೊಗೋಬೋದು. ಮೊದಲನೇದಾಗಿ ಲೈನ್ ಅಂದರೆ ಇನ್ಪುಟ್ಟು ಫ್ರೆಂಡ್ಸ್, ಲೋಡ್ ಅಂದರೆ ಔಟ್ಪುಟ್ಟು ಫ್ರೆಂಡ್ಸ್. ಇದರಲ್ಲಿ ತೋರಿಸ್ತಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ನಾವು ಕನೆಕ್ಷನ್ ಮಾಡ್ಕೋಬೇಕು ಫ್ರೆಂಡ್ಸ್. ಶುರು ಮಾಡೋಣ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಲೈನ್ ಇದೆ ಅಂದರೆ ಇನ್ಪುಟ್ಟು ಮೇನ್ ಕರೆಂಟ್ ಬರುತ್ತಲ್ಲ ಆ ಕನೆಕ್ಷನ್ನು. ಫಸ್ಟ್ನೇದಾಗಿ ಅದು ಮಾಡ್ಕೋಣ. ಒಂದು ವೈರ್ ಕನೆಕ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ. ಇನ್ನೊಂದು ವೈರ್ ತಗೊಳ್ಳಿ. ಇನ್ನೊಂದು ಟರ್ಮಿನಲಲ್ಲಿ ಕನೆಕ್ಷನ್ ಮಾಡಬೇಕು. ಯಾವಾಗಲೂ ಹೇಳಂಗೆ ವೈರಿಂಗ್ ಕನೆಕ್ಷನ್ ಮಾಡ್ತಾ ಯಾವುದೇ ಕನೆಕ್ಷನ್ ಲೂಸ್ ಇರಬಾರ್ದು. ನೋಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇದು ಇನ್ಪುಟ್ಟು ಫ್ರೆಂಡ್ಸ್, ಮೇನ್ ಸಪ್ಲೈ ಬರೋದು. ಕನೆಕ್ಷನ್ ಚೆಕ್ ಮಾಡೋಕ್ಕೆ ಸಿ ಜಿ ಹೋಲ್ಡರ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಸಿ ಜಿ ಹೋಲ್ಡರ್ ಕನೆಕ್ಷನ್ನು, ಒಂದು ಸ್ವಿಚ್ ಒಂದು ಕನೆಕ್ಷನ್ನು, ಒಂದು ಲೈಟ್ ಕನೆಕ್ಷನ್ ಹೇಗೆ ಅಂತ. ಅದರಲ್ಲಿ ನೀವು ನೋಡಿದ್ದೀರಾ, ಸಿ ಜಿ ಹೋಲ್ಡ್ರಲ್ಲಿ 2 ಟರ್ಮಿನಲ್ ಇರುತ್ತೆ, 2 ವೈರ್ ಹಾಕಿ ಕನೆಕ್ಷನ್ ಮಾಡ್ತೀವಿ. ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ಇನ್ನೊಂದು ವೈರ್ ತಗೊಂಡು ಕನೆಕ್ಷನ್ ಚೆಕ್ ಮಾಡ್ಕೊಳ್ಳಿ. ಕ್ಯಾಪ್ ಹಾಕೋಣ. ಎರಡು ವೈರನ್ನು ಸ್ಕಿನ್ ಮಾಡ್ಕೊತಿದ್ದೀನಿ. ಒಂದೊಂದೇ ಎಮ್ ಸಿ ಬಿ ಔಟ್ಪುಟ್ ಅಂದರೆ ಲೋಡ್ ಕನೆಕ್ಷನ್, ಲೋಡಿಗೆ ಕನೆಕ್ಷನ್ ಮಾಡಬೇಕಿದು. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸರಿ ನೋಡಿ, ಇದು ಲೋಡ್, ಇದು ಲೈನ್. ಅಂದರೆ ನಿಮಗೆ ಎಕ್ಸಾಂಪಲ್ ಆಗಿ ನಾನು ಸಿ ಜಿ ಹೋಲ್ಡರ್ ಹಾಕಿ ಬಲ್ಬ್ ಹಾಕಿ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಮನೇಲಿ ಏನಾಗಿರುತ್ತೆ ಅಂದರೆ, ಇದೇ ಔಟ್ಪುಟ್ಟಲ್ಲಿ ನಿಮಗೆ ಸೇಮ್ ಬರುತ್ತೆ ಫ್ರೆಂಡ್ಸ್ ಕನೆಕ್ಷನ್. ಇದೇ ಔಟ್ಪುಟ್ಟಲ್ಲಿ ರೂಮಿಂದ ಆಗಿರ್ಬೋದು, ನಿಮ್ಮದು ಎಚ್ ಅಂದರೆ ಮೋಟರು, ಫ್ರಿಜ್ಜು, ಆ ಸರ್ಕ್ಯೂಟ್ ಆಗಿರ್ಬೋದು, ಯಾವುದೇ ಕನೆಕ್ಷನ್ ಆಗುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಎಕ್ಸಾಂಪಲ್ ಚೆಕ್ ಮಾಡೋಕ್ಕಾಗಿ ಮಾತ್ರ
ಬಲ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಟರ್ಮಿನಲ್ಲಿಯೂ ಉಳಿದ ಒಂದು ವೈರನ್ನು ಕನೆಕ್ಷನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಎಲ್ಲ ಆದಮೇಲೆ ಸಲಿ ಚೆಕ್ ಮಾಡ್ಕೋಬೇಕು. ಈಗ ನಮ್ಮ MCB ಆಫ್ ಇದೆ ಫ್ರೆಂಡ್ಸ್. ಈಗ ಸಪ್ಲೈ ಕೊಟ್ಟು ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ಬಲ್ಪ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಸಪ್ಲೈ ವೈರು. ನಾವು ಸಪ್ಲೈನ ಕೊಡೋಣ. ಅರ್ಥ ಆಗ್ತಿದೆಯಲ್ಲ ಫ್ರೆಂಡ್ಸ್ ಕನೆಕ್ಷನ್ ಹೇಗೆ ಅಂತ. ಇನ್ಪುಟ್ಟು ಅಂದರೆ ಲೈನ್ ಅಂದರೆ ಇನ್ಪುಟ್ಟು ಫ್ರೆಂಡ್ಸ್, ಮೇನ್ ಸಪ್ಲೈ ಕೊಡೋದು. ಲೋಡ್ ಅಂದರೆ ಔಟ್ಪುಟ್ಟು ಫ್ರೆಂಡ್ಸ್. ಮೇಲ್ಗಡೆ ನಿಮಗೆ ಯಾವ್ದು ಕನೆಕ್ಷನ್ ಬೇಕು, ರೂಮಿಂದ, ಫ್ಯಾನಿಂದ, ಸರ್ಕ್ಯೂಟು, ಆ ಕನೆಕ್ಷನ್ ಮಾಡಬೇಕು ಫ್ರೆಂಡ್ಸ್ MCBಗೆ. ನೋಡಿ ಫ್ರೆಂಡ್ಸ್, ಕನೆಕ್ಷನ್ ಹಾಕ್ತಾ ಇದ್ದೀನಿ. ಚೆಕ್ ಮಾಡೋಣ. ಒಂದು ನ್ಯೂಟ್ರಲ್ ಇರುತ್ತೆ, ಒಂದು ಫೇಸ್ ಇರುತ್ತೆ ಫ್ರೆಂಡ್ಸ್. ಯಾವಾಗಲೂ ಹುಷಾರಾಗಿ ಚೆಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣ್ತಿದೆಯಾ? ಬರ್ತಿದೆ ನೋಡಿ ಫ್ರೆಂಡ್ಸ್, ಕಾಣ್ತಿದೆಯಲ್ಲ? ಈಗ ಫೇಸ್ ಫ್ರೆಂಡ್ಸ್, ಇದು ನ್ಯೂಟ್ರಲ್ ಫ್ರೆಂಡ್ಸ್. ನ್ಯೂಟ್ರಲಲ್ಲಿ ನೀವು ಕರೆಂಟು ತೋರಿಸಲ್ಲ ಫ್ರೆಂಡ್ಸ್. ಈಗ ಆನ್ ಮಾಡ್ತಾ ಇದ್ದೀನಿ. ನಮ್ಮ ಕನೆಕ್ಷನ್ ಸರಿ ಇದೆ ಚೆಕ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಕನೆಕ್ಷನ್ ಚೆನ್ನಾಗಿದೆ, ಸರಿ ಇದೆ ಫ್ರೆಂಡ್ಸ್. ಇದೇ ರೀತಿ ನಾನು ನಿಮಗೆ ಎಕ್ಸಾಂಪಲು ಬಲ್ಪ್ ಹಾಕಿ ತೋರಿಸಿದ್ದೀನಿ ಅಷ್ಟೇ. ಇದೇ MCB ಕನೆಕ್ಷನ್ ಇಲ್ಲಿಂದನೇ ನಿಮಗೆ ರೂಮಿಗಾಗಲಿ, ಅಂದರೆ ಮೋಟ್ರಿಗಾಗಲಿ, ಫ್ಯಾನಿಗಾಗಲಿ ಇದೇ ಥರ ಸಪ್ರೇಟ್ ಡಿವೈಡ್ ಮಾಡಿರ್ತಾರೆ ಫ್ರೆಂಡ್ಸ್ ಎಲೆಕ್ಟ್ರಿಷಿಯನ್ನು. ಇದರಲ್ಲಿ ನಿಮಗೆ ಇದು ಹೇಗೆ ಟ್ರಿಪ್ ಆಗುತ್ತೆ ಅನ್ನೋದಕ್ಕೂ ನಾನೀಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಕನೆಕ್ಷನ್ ನಿಮಗೆ ಗೊತ್ತಾಯ್ತು. ಒಂದು ಕನೆಕ್ಷನ್ ಆಗಿದೆ, ಇಲ್ಲಿವರೆಗೂ ನಿಮ್ಗೆ ಗೊತ್ತಿದೆ ಫ್ರೆಂಡ್ಸ್, ಅವಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ತಿಳಿಯೋಣ ಇದು ಹೇಗೆ ಟ್ರಿಪ್ ಆಗುತ್ತೆ, MCB ಹೇಗೆ ವರ್ಕ್ ಆಗುತ್ತೆ.